ಹಾಂ ಸರ್. Myself Kotresh, working as an assistant teacher in this school. Today we are celebrating Grand Festival English Fest. It took nearly 1 month for this program. We had so many activities like skit, advertisement, conversations, food recipe, so many activities we framed. We are very struggling for to generate the knowledge in our students. Basically they are their mother tongue is so different, because that is means their mother tongue is Telugu, so it is very struggling to learn English to them. So thanks to one and all, and also I would like to say our BO sir and also BRC sir of our taluk, so encouraging so many friends, also encouraging for me to arrange this program so successfully. So thank you one and all. ಥ್ಯಾಂಕ್ ಯು ಸರ್. ಸರ್ ಬೇಸಿಕಲಿ ನಾನು 2020ರಲ್ಲಿ ಈ ಶಾಲೆಗೆ ಬರ್ತೀನಿ. ನಾನು ಸೈನ್ಸು ಮ್ಯಾಥ್ಸು ಆಗಿದೆ. ಬೇಸಿಕಲಿ ಐ ಆಮ್ ನಾಟ್ ಎ ಇಂಗ್ಲೀಷ್ ಟೀಚರು, ಬಟ್ ವಿತ್ ಇಂಟ್ರೆಸ್ಟಿಂದ ಇಂಗ್ಲೀಷ್ ಕಲಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗ ಇಟ್ ಈಸ್ ಟೋ ಡಿಫಿಕಲ್ಟ್. ಯಾಕೆಂದರೆ ದೇ ಡೋಂಟ್ ನೋ ದಿ ಬೇಸಿಕ್ ಲೆವೆಲ್ ಆಫ್ ದಿ ಸೌಂಡ್ಸ್. ಇಂಗ್ಲೀಷಿನ ಒಂದು ಸೌಂಡ್ಸ್ ಕೂಡ ಗೊತ್ತಿರಲಿಲ್ಲ. ಆ ಕರೋನಾ ಪೀರಿಯಡಲ್ಲಿ ನಾನು ಅದನ್ನ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಅವರಿಗೆ ಬೇಸಿಕ್ ಫೋನಿಕ್ ಸೌಂಡ್ಸ್ ಬಗ್ಗೆ ಹೇಳ್ಕೊಟ್ಟೆ. ಅಂತರ ಹೀಗೆ ಈಗ 3 ಇಯರ್ಸಿಗೆ ಆದಮೇಲೆ ಲಾಸ್ಟು ಒಂದು ಇಂಗ್ಲೀಷ್ ಫೆಸ್ಟ್ ಮಾಡಿದ್ದೆ. ಅದು ಇಲಾಖೆ ಆರ್ಡರ್ ಆಗಿತ್ತು. ಇಲ್ಲಿ ಯಾವುದೇ ದೇರ್ ಇಸ್ ನೋ ಆರ್ಡರ್ ಫ್ರಮ್ ಗೌರ್ಮೆಂಟಿಂದ ಆರ್ಡರ್ ಆಗಿಲ್ಲ. ವಿತ್ ಮೈ ಓನ್ ಇಂಟೆನ್ಷನಿಂದ ನಾನು ಈ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ. ಈಗ ನಮ್ಮ ಮಕ್ಕಳುಗಳು ಸೋ ಬೆಟರ್ ಕಂಪೇರ್ ಟು ಲಾಸ್ಟ್ ಇಯರ್. ಈಗ ಲೆಂತಿ ಡೈಲಾಗ್ಗಳನ್ನು ಹೇಳುವಂಥ ಒಂದು ಸಾಮರ್ಥ್ಯವನ್ನು ಅವರು ಪಡ್ಕೊಂಡಿದ್ದಾರೆ. ಸೊ ದಿಸ್ ಈಸ್ ದ ಗುಡ್ ಆಪರ್ಚುನಿಟಿ ಅಂತಲೇ ಹೇಳಬೇಕು. ಸೊ ಐ ಥ್ಯಾಂಕ್ಸ್ ಟು ಆಲ್ ವಿಲೇಜ್ ಅಂಡ್ ಆಲ್ಸೋ. ಪೋಷಕರು ಏನಂತಾರೆ? ಸೊ ಪೋಷಕರು ಸೊ ವೆರಿ ಹ್ಯಾಪಿ, ತುಂಬ ಖುಷಿ ಆಯಿತು. ಅವ್ರು ಅಂತಿದ್ದಾರೆ ಈ ಟೀಚರ್ನ ಎಲ್ಲಿಗೂ ಕಳಿಸ್ಬಾರ್ದು, ಖಂಡಿತವಾಗೂ ಅಷ್ಟು ಇಂಗ್ಲೀಷ್ ಎನ್ವೈರನ್ಮೆಂಟನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ ಇಲ್ಲಿ ಶಾಲೆಯಲ್ಲಿ ಅಂತ ಹೇಳಿ ಇದು ಮಾಡ್ತಾಯಿದ್ದಾರೆ. ಸೊ ನಾಟ್ ಓನ್ಲಿ ಫ್ರಮ್ ಮೀ, ನನ್ನಿಂದಲೇ ಮಾತ್ರ ಆಗಲ್ಲ, ಎವ್ರಿ ಒನ್ ಟೀಚರ್, ನಾವೆಲ್ಲ ಕೂಡ ಗ್ರ್ಯಾಜುಯೇಟೆಡ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ಗಳು. ನಾನು ಕೂಡ MSc MEd, ನಮ್ಮ ಮೇಡಮ್ಮು HM ಇವರೆಲ್ಲರೂ ಕೂಡ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಆಗಿರೋದ್ರಿಂದ ತುಂಬ ಅನುಕೂಲ ಆಯಿತು. ಅವರು ಕೂಡ ಡೈಲಿ ನಾವು ಮಕ್ಕಳನ್ನು ಮಾತಾಡ್ಸೋದು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಇಂಗ್ಲೀಷ್ನಲ್ಲೇ. ಇನ್ನು ಕಮ್ಮಿಂಗ್ ಡೇಸಲ್ಲಿ ನಾವು ಇನ್ನೂ ಅತ್ಯುತ್ತಮವಾದಂಥ ಇಂಗ್ಲೀಷ್ ಫೆಸ್ಟನ್ನು ಆರ್ಗನೈಸ್ ಖಂಡಿತವಾಗಿ ಮಾಡ್ತಾರೆ ನಮ್ಮ ಮಕ್ಕಳು ಅನ್ನೋದು ಅವರ ಅಭಿಪ್ರಾಯ ಸರ್.